ಸಚಿವ ಸ್ಥಾನದ ಆಕಾಂಕ್ಷಿ ಎಂದು ಶಾಕ್ ಕೊಟ್ಟ ಶಾಸಕ ಷಡಾಕ್ಷರಿ. ಮಂತ್ರಿ ಆಗಬೇಕು ಅಂತಕ್ಕಂಥ ಆಕಾಂಕ್ಷಿ, ಯಾಕೆಂದ್ರೆ ನನಗೂ ಅರ್ಹತೆ ಇದೆ. ಕಾಂಗ್ರೆಸ್ಗಾಗಿ ದುಡಿದಿದ್ದೇನೆ, ಹೈಕಮಾಂಡ್ ಒಪ್ಪಿದ್ರೆ ಸಚಿವ ಆಗ್ತೀನಿ. ಯಾವಾಗಲೂ ಜೊತೆ ಇರ್ತಾರೆ, ಯಾರು ಪರಮೇಶ್ವರು ಮುಖ್ಯಮಂತ್ರಿಗಳು ಜೊತೆ ಇರ್ತಾರೆ. ನನಗೆ ಮಾಡಿ ಸ್ವಾಮಿ ಅಂತ ನಾನು ಕೇಳಲಿಲ್ಲ. ನಾನು ಕೂಡ ಜಿಲ್ಲೆಯಲ್ಲಿ ಸಾಕಷ್ಟು ವರ್ಷಗಳಿಂದ ಕಾಂಗ್ರೆಸ್ ಸಕ್ರಿಯ ಕಾರ್ಯಕರ್ತನಾಗಿದ್ದು, ಸುಮಾರು 40 ವರ್ಷಗಳ ಕಾಲ ಕಾಂಗ್ರೆಸ್ನಲ್ಲಿ ದುಡಿದು, ಇದೀಗ ಒಂದ್ ವೇಳೆ ಹೈಕಮಾಂಡ್ ಒಪ್ಪಿದ್ದಲ್ಲಿ ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿರ್ತೇನೆ ಎಂದು ಶಾಸಕ ಕೆ ಷಡಾಕ್ಷರಿ ತಿಪಟೂರಿನಲ್ಲಿ ತಿಳಿಸಿದ್ರು. ಇನ್ನು ನಗರದಲ್ಲಿ ಆಯೋಜಿಸಿದ್ದ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ನಾನೊಬ್ಬ ಕಾಂಗ್ರೆಸ್ ಕಟ್ಟಾಳು. ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಹೈಕಮಾಂಡ್ ಮಾತಿಗೆ ಬದ್ಧನಾಗಿರ್ತೇನೆ. ಒಂದ್ ವೇಳೆ ಹೈಕಮಾಂಡ್ ನನಗೆ ಕಾಂಗ್ರೆಸ್ ಸಚಿವ ಸ್ಥಾನವನ್ನ ನೀಡಿದ್ದೇ ಆದಲ್ಲಿ ನಾನು ಆ ಸ್ಥಾನವನ್ನ ಅಲಂಕರಿಸಲು ಸಿದ್ಧ ಎಂದಿದ್ದಾರೆ. ಮಂತ್ರಿ ಆಗಬೇಕು ಅಂತಕ್ಕಂಥ ಆಕಾಂಕ್ಷಿ, ಯಾಕೆಂದ್ರೆ ನನಗೂ ಅರ್ಹತೆ ಇದೆ. ಸುಮಾರು 40 ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷದಲ್ಲೇ ದುಡಿದಿದ್ದೇನೆ. ವಿವಿಧ ಸ್ಟೇಜ್ನಲ್ಲೂ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿದ್ದಾನೆ. ಅದರಿಂದ ಮಂತ್ರಿ ಆಗಬೇಕು ಅಂತಕ್ಕಂಥ ಆಸೆ ನನಗೂ ಇದೆ, ಎಲ್ಲರಿಗೂ ಇದ್ದಾಗ ನನಗೂ ಇದೆ. ಅದು ಹೈಕಮಾಂಡಿಗೆ ಬಿಟ್ಟಂಥ ವಿಚಾರ. ಅವರು ಯಾರನ್ನು ಮಂತ್ರಿ ಮಾಡಬೇಕು, ಹೇಗೆ ಮಾಡಬೇಕು, ಯಾವಾಗ ಮಾಡಬೇಕು ಅಂತ ಅವ್ರು ತೀರ್ಮಾನ ತಗೊಂಡಿದ್ದಕ್ಕೆ ನಾನು ಬದ್ಧಾಗಿರ್ತೀನಿ. ಹೌದು 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 ಜನರಲ್ ಆಗಿ ಕೊಡಲಿ, ನಮಗೇನು. ಈಗ ನಾನು 7 ಜಿಲ್ಲೆ ಪ್ಲಸ್ ಬೆಂಗಳೂರಿಗೆ ಸೇರಿರ್ತಕ್ಕಂಥನು, ಅವರೆಲ್ಲರನ್ನೂ ಸೇರಿಸಿ ನನಗೆ ಮಾಡಲಿ ಅಂತ ಕೇಳ್ತೀನಿ. ನಾನು ಹೈಕಮಾಂಡಿಗೆ ಏನು ಮುಟ್ಟಿಸಿಲ್ಲ, ನಾನು ಮುಟ್ಟಿಸಿಲ್ಲ. ಅವರೇ ನಾನು ಗುರುತಿಸ್ಬೇಕು ಅಂತ ಹೇಳಿದ್ದೀನಿ. ಯಾವಾಗಲೂ ಜೊತೆ ಇರ್ತಾರೆ, ಯಾರು ಪರಮೇಶ್ವರು ಮುಖ್ಯಮಂತ್ರಿಗಳು ಜೊತೆ ಇರ್ತಾರೆ. ನನಗೆ ಮಾಡಿ ಸ್ವಾಮಿ ಅಂತ ನಾನು ಕೇಳಲಿಲ್ಲ. ನಾನು ಸುಮಾರು 40 ವರ್ಷಗಳಿಂದ ಸಹಕಾರ ಕ್ಷೇತ್ರದಲ್ಲಿ ಹೆಚ್ಚಿನದಾಗಿ ತೊಡಗಿಸಿಕೊಂಡಿದ್ದರಿಂದ ಸಹಕಾರ ಖಾತೆಯ ಮೇಲೆ ನನಗೆ ಸ್ವಲ್ಪ ಹೆಚ್ಚಿನ ಆಸಕ್ತಿಯೇ ಇದೆ ಎಂದು ಸಹಕಾರ ಖಾತೆಯ ಮೇಲೆ ಒಲವನ್ನ ವ್ಯಕ್ತಪಡಿಸಿದ್ರು. ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರೇ ಆಗಲಿ, ಡಿಕೆ ಶಿವಕುಮಾರ್ ಅವರೇ ಆಗಲಿ, ಯಾರೇ ಮುಖ್ಯಮಂತ್ರಿಯಾದರೂ ಕೂಡ ನಾನು ಅವರ ಸಚಿವ ಸಂಪುಟದಲ್ಲಿರಲು ಇಚ್ಛಿಸುತ್ತೇನೆ ಎಂದಿದ್ದಾರೆ. ಯಾರಿಗಾರ ಕೊಡಿಯಿಂದ ಹೋರಾಟ ಮಾಡ್ತೀನಿ. ಹಳೆ ಮೈಸೂರು ಪ್ರಾಂತ್ಯಕ್ಕೆ ನೀವು ನಮ್ಮ ಸಮಾಜದವ್ರಿಗೇನು ಕೊಟ್ಟಿಲ್ಲ, ಒಂದು ಕೊಡೆಯಿಂದ ಹೋರಾಟ ಮಾಡ್ತೀನಿ. ಆ ಧ್ವನಿ ಇದೆ, ನನಗೆ ಮಾಡ್ಬೋದು ಅಥವಾ ಬೇರೆ ಯಾರಿಗೆ ಬೇಕಾದ್ರೂ ಮಾಡ್ಬೋದು. ಎಲ್ಲ ಮಠಾಧೀಶರು, ನಾನು ಯಾವತ್ತೂ ನಾನು ಮಠಾಧೀಶರಿಗೆ ಭಯ ಭಕ್ತಿ ತೋರಿಸ್ತಕ್ಕಂಥವ್ರು ಇಲ್ಲ. ಅವ್ರು ನಾನು ಕೇಳಲ್ಲ. ಇವತ್ತು ಒಬ್ಬರು ಸ್ವಾಮೀಜಿಯವ್ರು ನನಗೆ ಕೇಳಿದ್ರು, ಮಾಡುವಾಗ ಮಾಡ್ತಾರೆ ಬಿಡಿ ಬಿಡಿ, ನಮ್ಮಿಂದ ಏನಾದ್ರು ಮುಖ್ಯಮಂತ್ರಿಗಳು ಒತ್ತಾಯ ಮಾಡಬೇಕಂತ ಕೇಳಿದ್ರು. ಬೇಡ, ಅದ್ಯಾವುದು ಮಾಡಬೇಡಿ, ಮುಖ್ಯಮಂತ್ರಿಗಳು ನಾನೇನು ಹೊಸಬಲ್ಲ, ಅವ್ರಿಗೆ ಆ ಥರ ಇದ್ದರೆ ಮಾಡ್ತಾರೆ. ಯಾಕೆಂದರೆ ಪರಮಾಧಿಕಾರ ಮುಖ್ಯಮಂತ್ರಿಗಳದ, ಅವ್ರಿಗೆ ಆ ಥರ ಆಸಕ್ತಿ ಇದ್ದು ನನ್ನ ಕಾರ್ಯಕ್ರಮಗಳು ನನ್ನ ಶ್ರಮ ನೋಡಿದರೆ ಕೊಡ್ತಾರೆ. ಅದರಲ್ಲಿ ಅದು ಇನ್ನೂ ನಿಗದಿ ಆಗಿಲ್ಲ. ಡೆಲ್ಲಿಗೆ ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ. ನಾನು ಡೆಲ್ಲಿಗೆ ಹೋಗಲ್ಲ. ನನಗೆ ಈಗ ನಿಮಗೆ ಗೊತ್ತಿರೋ ಹಾಗೆ ನಾನು ಬೆಳೆದಿರೋದೇ ಸಹಕಾರ ಕ್ಷೇತ್ರದಲ್ಲಿ. ರಾಜಕೀಯವಾಗಿ ನಾನು ಈಗ ಭಾಷಣ ಮಾಡ್ತಾನೋ ಹೇಳಿ ಬಂದೆ, ನನಗೆ ರಾಜಕೀಯ ಕ್ಷೇತ್ರದಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ಸಿಗ್ತಿರ್ತಕ್ಕಂಥ ತೃಪ್ತಿ, ನೆಮ್ಮದಿ ರಾಜಕೀಯ ಕ್ಷೇತ್ರದಲ್ಲಿ ಸಿಕ್ಕಿಲ್ಲ. ನಾನು ಸಹಕಾರಿಯಾಗಿಯೇ ನಾನು ಬೆಳೆದು ಬಂದಿದ್ದೀನಿ, ಸಹಕಾರಿಗೆ ಬೆಳ್ಕೊಂಡು ಹೋಗ್ತೀನಿ. ಸರ್ಕಾರದಲ್ಲಿ ಏನಾದ್ರು ನಾನು ಗುರುತಿಸ್ಕೊಟ್ರೆ ನಾನೇನು ಬೇಡಲ್ಲ ಅನ್ನೋದು ಹೇಳಿದ್ದೆ. ಒಟ್ನಲ್ಲಿ ಇಷ್ಟು ದಿನಗಳ ಕಾಲ ಸುಮ್ಮನಿದ್ದ ಷಡಾಕ್ಷರಿ ಅವರು ದಿಢೀರನೆ ನಾನು ಸಚಿವ ಸ್ಥಾನದ ಆಕಾಂಕ್ಷಿ ಎಂದು ಹೇಳುವ ಮೂಲಕ ಜಿಲ್ಲೆ ಹಾಗೂ ಕೈ ಸರ್ಕಾರಕ್ಕೆ ಶಾಕ್ ಅನ್ನ ಕೊಟ್ಟಿದ್ದಾರೆ. ಆದರೆ ವಿನಮ್ರ ಪೂರ್ವಕವಾಗಿಯೇ ತಮ್ಮ ಮನದ ಮಾತನ್ನ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ಶಾಸಕ ಷಡಾಕ್ಷರಿ ಕನಸು ಈಡೇರುತ್ತಾ ಎಂಬುದನ್ನ ಕಾದು ನೋಡಬೇಕಾಗಿದೆ. ಕಿರಣ್, ಪ್ರಜಾಶಕ್ತಿ ಟಿವಿ, ತಿಪಟೂರು.